ವೆಲ್ಕಮ್ ಬ್ಯಾಕ್. ಲೋಕಾಯುಕ್ತ ಅಧಿಕಾರಿಗಳು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಲ್ಲ, ಆಗ್ಲೇ ದೊಡ್ಡ ತಿಮಿಂಗಿಲವನ್ನ ಹಿಡಿದಿದ್ದೀವಿ. ಸಾರ್ವಜನಿಕರ ಸಹಕಾರ ಕೂಡ ಇಂತಹ ಸಂದರ್ಭದಲ್ಲಿ ರೇಡ್ ಮಾಡೋದಕ್ಕೆ ನಮ್ಗೆ ಅಗತ್ಯ ಆಗಿರುತ್ತೆ, ಸಹಕರಿಸಬೇಕು ಅಂತ ಹೇಳಿ. ಹಾಗಾದ್ರೆ ಪ್ರಶಾಂತ್ ಮಾಡಾಳ್ ಕೇಸ್ನಲ್ಲಿ ಶ್ರೇಯಸ್ ಕಶ್ಯಪ್ ದೂರನ್ನ ನೀಡಿದ್ಯಾಕೆ? ಅದೊಂದು ಕಾರಣ ಲೋಕಾಯುಕ್ತಕ್ಕೆ ಹೋಗೋದಕ್ಕೆ, ದೂರನ್ನ ನೀಡೋದಕ್ಕೆ ಕಾರಣವಾಯ್ತಾ? ಲೋಕಾಯುಕ್ತ ಎಂಟ್ರಿಗೆ ಕಾರಣ ಕುರಿತಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಯಾಕಂದ್ರೆ ಈ ಪ್ರಭಾವಿಗಳನ್ನ ಶಾಸಕರು ಕೇಳಿದಾಗ ಅಥವಾ ಸಚಿವರಿಗೆಲ್ಲ ಈ ತರ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಾಗ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ರೀಸನ್ ಅಂತೂ ಇರಲೇಬೇಕು. ಈ ಕೇಸ್ನಲ್ಲಿ ಹಾಗಾದ್ರೆ ಏನಾಯ್ತು? ಲೋಕಾಯುಕ್ತ ಎಂಟ್ರಿಗೆ ಶ್ರೇಯಸ್ ಕಶ್ಯಪ್ ಹೋಗೋದಕ್ಕೆ ಕಾರಣ ಏನಾಯ್ತು? ಇದೇ ಫಸ್ಟ್ ಟೈಮ್ ಅವರು ಹೋಗಿದ್ದು. ಈ ಎಲ್ಲದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನ್ಯೂಸ್ 18ಗೆ ಲಭ್ಯವಾಗಿದೆ. ದೊಡ್ಡ ತಿಮಿಂಗಿಲ ಅಂತೂ ಲೋಕಾಯುಕ್ತ ಬಲೆಗೆ ಬಿದ್ದಿದೆ. ಹಾಗಾದ್ರೆ ಲೋಕಾಯುಕ್ತ ಎಂಟ್ರಿಗೆ ಅಂದ್ರೆ ದೂರನ್ನ ನೀಡೋದಕ್ಕೆ ಕಾರಣಗಳು ಏನೇನಾಯ್ತು? ಎಷ್ಟು ಸಲ ಲೋಕಾಯುಕ್ತ ಕದವನ್ನ ತಟ್ಟಿದ್ರು ಶ್ರೇಯಸ್? ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ ನೋಡಿ, ಈಗ ಟೆಂಡರ್ಗಾಗಿ KSDLಗೆ ಶ್ರೇಯಸ್ ಕಶ್ಯಪ್ ಅರ್ಜಿಯನ್ನ ಫಸ್ಟ್ ಸಲ್ಲಿಕೆ ಹಾಕ್ತಾರೆ. ಅಂದ್ರೆ ಕರ್ನಾಟಕ ಸಾಬೂನು ಹಾಗೇನೆ ಮಾರ್ಜಕ ಕಾರ್ಖಾನೆಯಲ್ಲಿ ಒಂದು ಅರ್ಜಿಯನ್ನ ಹಾಕ್ತಾರೆ ಟೆಂಡರ್ಗೋಸ್ಕರ. ಆದ್ರೆ ಪ್ರತಿ ಬಾರಿನೂ ಕೂಡ ಶ್ರೇಯಸ್ ಹಾಕದಂತ ಟೆಂಡರ್ನ ಅರ್ಜಿ ಏನಿದೆ ಅದು ರಿಜೆಕ್ಟ್ ಆಗ್ತಲೇ ಇರುತ್ತೆ. ಅರ್ಜಿ ರಿಜೆಕ್ಟ್ ಆಗ್ತಾ ಇರುತ್ತಲ್ಲ, ಒಂದಿಲ್ಲೊಂದು ಕಾರಣವನ್ನ ಅರ್ಜಿ ರಿಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ, ತಿರಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಲೇ ಇರ್ತಾರೆ. ಇದರಿಂದ ಶ್ರೇಯಸ್ಗೆ ಅಫ್ಕೋರ್ಸ್ ಸಹಜವಾಗಿ ನಾನು ಪ್ರತಿ ಬಾರಿ ಅರ್ಜಿ ಹಾಕ್ತಾ ಇದ್ದೀನಿ, ಇದು ಯಾಕೆ ತಿರಸ್ಕಾರ ಆಗ್ತಾ ಇದೆ, ಒಂದಲ್ಲ ಒಂದು ಕಾರಣ ಕೊಡ್ತಾರಲ್ಲ. ಸೊ ಈ ತರದ ಅವ್ರ ಮೈಂಡಿಗೆ ಬಂದಿದೆ. ಈ ಮಧ್ಯದಲ್ಲಿ 40% ಕಮಿಷನ್ಗೋಸ್ಕರ ಬೇಡಿಕೆಯನ್ನ ಇಟ್ಟಿದ್ರಂತೆ KSDL ನ MD. ಇಲ್ಲಿ ನೇರವಾಗಿ ಹೇಳಿದ್ರಂತೆ, ನಿಮ್ಗೆ ಟೆಂಡರ್ ಬೇಕು ಅಂತಂದ್ರೆ 40% ಕಮಿಷನ್ ಅನ್ನ ನಮ್ಮ ಕೈಗಿಡಬೇಕು ಅಂತ ಹೇಳಿ. ಅಧಿಕಾರಿಗಳ ಕಡೆಯಿಂದಲೂ ಕೂಡ 40% ಹಣಕ್ಕೆ ಬೇಡಿಕೆ ಬಂದಿರುತ್ತೆ. ಕೇವಲ MD ಮಾತ್ರ ಅಲ್ಲ, ಉಳಿದಂತ ಅಧಿಕಾರಿಗಳು ಕೂಡ ನಮಗೂ 40% ಕಮಿಷನ್ ಕೊಡಬೇಕು, ಟೆಂಡರ್ ಅನ್ನ ಅಪ್ರೂವ್ ಮಾಡ್ಬೇಕಂದ್ರೆ ನಿಮ್ ಹೆಸರಿಗೆ ಅಂತ ಕೇಳಿರ್ತಾರಂತೆ. ಅಲ್ಲಿಗೆ ಅಂದಾಜು 3 ಕೋಟಿ ಮೌಲ್ಯದ ಟೆಂಡರ್ ಪ್ರಕ್ರಿಯೆಗೆ ಅಧಿಕಾರಿಗಳು 40% ಕೇಳಿರ್ತಾರೆ, MD 40% ಕೇಳಿರ್ತಾರೆ. ಅಂತಿಮವಾಗಿ 30% ಕಮಿಷನ್ಗೋಸ್ಕರ ಅಂದ್ರೆ ಲಂಚಕ್ಕೆ ಮಾತುಕತೆ ಅಲ್ಲಿ ಆಗಿತ್ತು. ಫೈನಲ್ ಆಗಿ ಟೆಂಡರ್ ಕೊಡಬೇಕು ಅಂತಂದ್ರೆ 30% ಡೀಲ್ಗೆ ಅವರು ಒಪ್ಕೊಂಡಿರ್ತಾರೆ. ಈ ಪ್ರಕಾರ ನೋಡೋದಾದ್ರೆ ಸುಮಾರು 81 ಲಕ್ಷ ನೀಡಬೇಕು ಅಂತ ಹೇಳಿ ಅಲ್ಲಿ ಒಂದು ಮಾತುಕತೆ ನಡೆದಿರುತ್ತೆ. ಅದಕ್ಕೆ ಶ್ರೇಯಸ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ. ಮೊದಲ ಹಂತದಲ್ಲಿ ಈಗ ನಿನ್ನೆ 40 ಲಕ್ಷವನ್ನ ಕೊಟ್ಟಾಗ ಲೋಕಾಯುಕ್ತ ದಾಳಿ ಆಗುತ್ತಲ್ಲ, ಸೊ ಮೊದಲ ಹಂತದಲ್ಲಿ 81 ಲಕ್ಷದ ಪೈಕಿ 40 ಲಕ್ಷ ಹಣವನ್ನ ನೀಡಬೇಕು ಅಂತ ಹೇಳಿ ಅಲ್ಲಿ ಡೀಲ್ ಅನ್ನು ಮಾಡ್ಕೊಂಡಿರ್ತಾರೆ, ಅಂದ್ರೆ ಮಾತುಕತೆಯನ್ನು ನಡೆಸ್ಕೊಂಡಿರ್ತಾರೆ. ಇದರ ಬೆನ್ನಲ್ಲೇ ಲೋಕಾಯುಕ್ತಕ್ಕೆ ಶ್ರೇಯಸ್ ಕಶ್ಯಪ್ ನೋಡಿ, ಈ ತರ ಟೆಂಡರ್ ಪ್ರಕ್ರಿಯೆ ನಡೀತಾ ಇತ್ತು, ನಾನು ಪದೇ ಪದೇ ಅರ್ಜಿ ಹಾಕ್ತಾ ಇದ್ದೆ, ರಿಜೆಕ್ಟ್ ಆಗ್ತಾ ಇತ್ತು, ಅಧಿಕಾರಿಗಳು ನನ್ನ ಹತ್ರ ಇಷ್ಟು ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು, ಈಗ 40 ಲಕ್ಷ ಮೊದಲ ಹಂತದಲ್ಲಿ ನಾನು ಕೊಡಬೇಕಾಗಿದೆ, ತಗೊಂಡೋಗಿ ಕೊಡ್ತಾ ಇದ್ದೀನಿ ಅಂತ ದೂರಿನಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಿರ್ತಾರೆ. ದೂರಿನ ಜೊತೆಯಲ್ಲಿ ಹಲವಾರು ಸಾಕ್ಷ್ಯಗಳನ್ನು ಕೂಡ ಶ್ರೇಯಸ್ ಕಶ್ಯಪ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಿರ್ತಾರೆ. ಇಲ್ಲಿ ಕೇವಲ ಬಾಯಿ ಮಾತಲ್ಲಿ ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ, ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಇದರ ಅನ್ವಯ FIR ದಾಖಲಿಸಿಕೊಂಡು ಅಧಿಕಾರಿಗಳು ಸರಿ ನೀವು 40 ಲಕ್ಷ ತಗೊಂಡು ಕೊಡ್ತಾ ಇರಿ, ನಾವಾಗ ಬರ್ತೀವಿ, ರೆಡ್ ಹ್ಯಾಂಡ್ ಆಗಿ ಹಿಡ್ದು ಹಾಕ್ತೀವಿ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ಈಗ FIR ಎಲ್ಲ ದಾಖಲಿಸಿಕೊಂಡು ರೇಡ್ ಅನ್ನ ಮಾಡಿರ್ತಾರೆ. ಅಂದ್ರೆ ಪದೇ ಪದೇ ಟೆಂಡರ್ ಹಾಕಿದಾಗ, ಅಂದ್ರೆ ಅರ್ಜಿ ಹಾಕಿದಾಗ ರಿಜೆಕ್ಟ್ ಆಗಿದ್ದು, ಜೊತೆಗೆ ಹಣದ ಬೇಡಿಕೆ ಇಟ್ಟಿದ್ದು ಇಲ್ಲಿ ಮೂಲ ಕಾರಣ ಅನ್ನೋದು ಗೊತ್ತಾಯ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ನ್ಯೂಸ್ ರೂಮ್ ಇಂದ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇಲ್ಲಿ ಪದೇ ಪದೇ ಅರ್ಜಿ ಹಾಕಿದ್ದು, ಏನೋ ಒಂದು ನೆಪ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದ್ದು, ಮತ್ತೆ ನೇರವಾಗಿ ಇಲ್ಲಿ ಡೀಲ್ ಕುದುರಿಸಿದ್ದು, ಅಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಈ ಡೀಲ್ ಓಕೆ ನಾವು ಮಾಡ್ತೀವಿ, ನಿಮ್ಗೆ ಟೆಂಡರ್ ಅನ್ನ ಕೊಡ್ತೀವಿ ಅಂತ ಹೇಳಿ. ಹಂಗಂದ್ರೆ ಶ್ರೇಯಸ್ ಕಶ್ಯಪ್ ಸುಮಾರು ಎಷ್ಟು ತಿಂಗಳಿಂದ, ಎಷ್ಟು ವರ್ಷಗಳಿಂದ ಈ ಪ್ರಯತ್ನವನ್ನ ನಡೆಸ್ಕೊಂಡ್ ಬಂದಿದ್ರು? ಶರ್ಮಿತಾ, ಯಾರಿಗೆ ಆದರೂ ಕೂಡ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಒಬ್ಬರು ಶಾಸಕರ ವಿರುದ್ಧ ದೂರನ್ನು ಕೊಡಬೇಕು ಅಂದರೆ ಅದರ ಹಿಂದೆ ಏನಾದರೂ ಒಂದು ಪ್ರಬಲವಾದ ಕಾರಣ ಇರಬೇಕು, ಅಥವಾ ಆ ಥರದ್ದು ಏನಾದರೂ ಪೊಲಿಟಿಕಲ್ ಬ್ಯಾಕಪ್ ಏನಾದರೂ ಇದೆಯಾ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಆದರೆ ಈ ಕೇಸ್ನಲ್ಲಿ ಆಗಿರುವಂಥದ್ದು, ದೂರುದಾರ ಆಗಿರುವಂತಹ ಶ್ರೇಯಸ್ ಕಶ್ಯಪ್ ಅವರು ಸಾಕಷ್ಟು ಬಾರಿ ಈ ಒಂದು KSDLಗೆ ಸಂಬಂಧಪಟ್ಟಂತಹ ಟೆಂಡರ್ಗಳನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಪ್ರತಿ ಬಾರಿ ಅವರು ಅರ್ಜಿಯನ್ನು ಸಲ್ಲಿಸಿದಂಥ ಟೈಮಲ್ಲೂ ಕೂಡ ಅದು ರಿಜೆಕ್ಟ್ ಆಗ್ತಾ ಇತ್ತು. ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದರೆ, ಈ ಡಿಪಾರ್ಟ್ಮೆಂಟ್ ಒಳಗಡೆ ತಮಗೆ
ಗೊತ್ತಿರೋ ವ್ಯಕ್ತಿಗಳು ಯಾರು ಇಂತಿಷ್ಟು ಪರ್ಸೆಂಟೇಜ್ನ ಕೊಡ್ತಾರೆ ಅವರಿಗೆ ಮಾತ್ರ ಈ ಒಂದು ಟೆಂಡರ್ಗಳನ್ನು ನೀಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಈ ಶ್ರೇಯಸ್ ಕಶ್ಯಪ್ ಏನಿದ್ದಾರೆ ಅವರು ಸಾಕಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಿ ರಿಜೆಕ್ಟ್ ಆದ ನಂತರ ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗಿದೆ ಅನ್ನುವಂಥ ವಿಚಾರಿಸಿದಂಥ ಟೈಮಲ್ಲಿ ಈ ಪರ್ಸೆಂಟೇಜ್ ಲೆಕ್ಕಾಚಾರವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗ್ತಿತ್ತು ಅನ್ನುವಂಥದ್ದು ಗೊತ್ತಾಗಿತ್ತು. ಹಾಗಾಗಿ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ರು, ತಾನು ಎಷ್ಟು ಕೊಡಬೇಕು ಏನು ಎತ್ತ ಅನ್ನುವಂಥನ್ನ ಕೇಳಿದ್ರು. ಆ ಟೈಮ್ನಲ್ಲಿ ಅವರು ನೇರವಾಗಿ 40% ಕೊಡಬೇಕು ಅನ್ನುವಂಥದ್ದು ಡಿಮಾಂಡ್ನ ಇಟ್ಟಿದ್ರು. ಆರಂಭದಲ್ಲಿ 40% ಹೇಳಿದ್ರು, ಅದಾದ ನಂತರ ನೆಗೋಷಿಯೇಟ್ ಮಾಡಿದಂತಹ ಟೈಮಲ್ಲಿ ಅದು 30%ಗೆ ಇಳಿಕೆ ಆಗಿತ್ತು. ಅಂದರೆ ಸುಮಾರು 81 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅನ್ನುವಂಥದ್ದು ಡಿಮಾಂಡ್ನ ಖುದ್ದು ಈ ಒಂದು KSDMನ MD ಅವರು ನೀಡಿದ್ರು. ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ಮಾತನ್ನ ಕಶ್ಯಪ್ ಹತ್ರ ಹೇಳಿದ್ರು. ಏನಂತ ಹೇಳಿದ್ರೆ, ನಿಮ್ಮ ಈ ಒಂದು ಟೆಂಡರ್ ಪಾಸ್ ಆಗಬೇಕು ಅಂತಾದ್ರೆ ನೀವು ಇಷ್ಟು ಪರ್ಸೆಂಟೇಜ್ನ ಕೊಡಲೇಬೇಕು, ಇಲ್ಲಾಂದ್ರೆ ಪಾಸ್ ಆಗಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ನೀಡಿದ್ರು. ಅದಾದ ನಂತರ ತಾನು ಹಣವನ್ನು ಕೊಡ್ತೀನಿ ಅನ್ನುವಂಥ ಒಂದು ಒಪ್ಪಿಗೆಯನ್ನ ಕೊಟ್ಟ ನಂತರ ಈ ಒಂದು ಟೆಂಡರ್ ಮೂವ್ ಆಗತ್ತೆ ಅನ್ನುವಂಥ ಒಂದು ವಿಚಾರ ಅವರಿಗೆ ಅಧಿಕೃತವಾಗಿ ಗೊತ್ತಾಯಿತು. ಇದೆಲ್ಲದರ ಬಳಿಕ ತನಗೆ ಇಷ್ಟೆಲ್ಲ ಟೈಮಿಂದ ಈ ರೀತಿ ತಿರಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ, ತನ್ನ ಅರ್ಜಿಯನ್ನ ಪಾಸ್ ಮಾಡಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಂತಿಮವಾಗಿ ಅವರು ಲೋಕಾಯುಕ್ತ ಕಚೇರಿಗೆ ಹೋಗಿ ಒಂದು ದೂರನ್ನ ನೀಡಿದ್ರು. ಆ ಒಂದು ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು. ಕೇವಲ ದೂರು ಕೊಟ್ಟ ಮಾತ್ರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನು ಕೂಡ ದೂರುದಾರರು ಕೊಟ್ಟಿದ್ರು. ಈ ಎಲ್ಲ ಕಾರಣಗಳಿಂದಾಗಿ ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ಈ ಒಂದು ಟ್ರ್ಯಾಪ್ ನಡೆದಿರುವಂಥದ್ದು. ಶರ್ಮಿತಾ, ಅಂದ್ರೆ ಇಲ್ಲಿ ಸುನಿಲ್ ಬಹಳ ಪ್ರಮುಖವಾಗಿ ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕು. ಇಲ್ಲಿ ದೂರುದಾರರು ದೂರನ್ನ ಕೊಟ್ಟ ಮೇಲೆ ನೀವು ಹೇಳ್ದಂಗೆ ಪ್ರಭಾವಿಗಳು ಶಾಸಕರ ಮೇಲೆ ಈ ತರ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡಿರ್ಲೇಬೇಕಾಗುತ್ತೆ. ಮತ್ತೆ ನಮ್ಗೆ ಇಂಥ ಗುತ್ತಿಗೆಗಳು ಸಿಗುತ್ತೋ ಇಲ್ವೋ, ನಮ್ಮ ಭವಿಷ್ಯದ ಬಗ್ಗೆನೂ ಕೂಡ ಯೋಚನೆ ಮಾಡಿರ್ಬೇಕಾಗತ್ತೆ ಶ್ರೇಯಸ್ ಅಂತ ವ್ಯಕ್ತಿಗಳು. ಬಟ್ ಇಲ್ಲಿ ದೂರು ಕೊಟ್ಟವ್ರ ಮೇಲೂ ಕೂಡ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಶರ್ಮಿತಾ, ಸದ್ಯದ ಮಟ್ಟಿಗೆ ದೂರು ಕೊಟ್ಟಂತಹ ವ್ಯಕ್ತಿಯ ಕಡೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದರೆ, ಈ ಒಂದು ಟೆಂಡರ್ ಪ್ರಕ್ರಿಯೆಗಳಿಗೆ ಯಾವ ರೀತಿ ಈ ಒಂದು ಪರ್ಸೆಂಟೇಜ್ ವಿಚಾರವಾಗಿ ಮಾತುಕತೆ ನಡೀತಾ ಇತ್ತು ಅನ್ನುವಂಥದ್ದು. ಶ್ರೇಯಸ್ ಈ ಹಿಂದೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲೂ ಕೂಡ ಹಣವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿರುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಶ್ರೇಯಸ್ ಮಾತ್ರ ಅಲ್ಲ, ಇನ್ನೂ ಹಲವಾರು ಮಂದಿ ಈ ಟೆಂಡರ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿದಂಥವರು ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಯಾರೆಲ್ಲ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಅಮೌಂಟ್ಗಳನ್ನು ಕೊಟ್ಟಿದ್ದಾರೆ, ಯಾವೆಲ್ಲ ಟೆಂಡರ್ನಲ್ಲಿ ಈ ರೀತಿ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಫೈನ್ ಸುನಿಲ್, ಮತ್ತಷ್ಟು ಅಪ್ಡೇಟ್ ನಿಮ್ಮಿಂದ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಈ ಕ್ಷಣದ ಅಪ್ಡೇಟ್ಗೆ. ಈಗ ಶ್ರೇಯಸ್ ಬಹಳಷ್ಟು ಪ್ರಯತ್ನಗಳನ್ನ ಪಟ್ಟಿರ್ತಾರೆ KSDL ನಲ್ಲಿ ಒಂದು ಟೆಂಡರ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಆದ್ರೆ ಪದೇ ಪದೇ ಅವರ ಅರ್ಜಿ ರಿಜೆಕ್ಟ್ ಆಗ್ತಿರುತ್ತೆ. ಒಂದಲ್ಲ ಒಂದು ಕಾರಣಗಳನ್ನ ಇದಕ್ಕೆ ಕೊಡ್ತಾನೆ ಇರ್ತಾರೆ ಅಧಿಕಾರಿಗಳು. ಫೈನಲಿ ಅಧಿಕಾರಿಗಳ ಕಡೆಯಿಂದ 40% ಹಣಕ್ಕೆ ಡಿಮ್ಯಾಂಡ್ ಬರುತ್ತೆ. ನಿಮಗೆ ಟೆಂಡರ್ ಅನ್ನ ಕೊಡಬೇಕು ಅಂತಂದ್ರೆ 40% ಕಮಿಷನ್ ಕೊಡಿ ಅಂತ ಹೇಳಿ, ಅದರಲ್ಲಿ 30%ಗೆ ಅಂತ ಹೇಳಿ ಫೈನಲ್ ಡೀಲ್ ಆಗಿ 81 ಲಕ್ಷ ಕೊಡಬೇಕು ಅಂತ ಹೇಳಿ ಮೊದಲ ಹಂತವಾಗಿ 40 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಶ್ರೇಯಸ್ ದೂರನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.